ಸರ್ಕಾರ ಆಯಾ ಕಚೇರಿಗಳಿಗೆ ಸಿಬ್ಬಂದಿಯನ್ನ ನೇಮಕ ಮಾಡುತ್ತೆ. ಅಲ್ಲಿ ನೇಮಿಸಿದ ನೌಕರರೇ ಅಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಯಮ ಇದೆ. ಆದರೆ ಪಟ್ಟಣ ಪಂಚಾಯಿತಿಯಲ್ಲಿ ನಿಯಮವನ್ನ ಗಾಳಿಗೆ ತೂರಿ ಅಧಿಕಾರಿಗಳು ಅಂಧ ದರ್ಬಾರ್ ನಡೆಸುತ್ತಿದ್ದಾರೆ. ಕಮಲಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಅಂಧ ದರ್ಬಾರ್. ಖಾಸಗಿ ವ್ಯಕ್ತಿಗಳ ನೇಮಿಸಿಕೊಂಡು ನಿಯಮ ಉಲ್ಲಂಘನೆ. ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ. ಆದ್ರೆ ಕಲಬುರಗಿಯ ಕಮಲಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಮಾತ್ರ ಇದ್ರ ತದ್ವಿರುದ್ಧ. ಒಂದೇ ಕಂಪ್ಯೂಟರ್ ಮುಂದೆ ಕುಳಿತು ಇಬ್ಬರು ಕೆಲಸ ಮಾಡ್ತಿದ್ದಾರೆ. ಬೇಂದಾಸ್ ಆಗಿ ಫೈಲ್ ಹಿಡಿದು ಓಡಾಡ್ತಿರೋ ಖಾಸಗಿ ವ್ಯಕ್ತಿ. ಇಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರ ಕಾನೂನು ಬಾಹಿರವಾಗಿ ಖಾಸಗಿ ವ್ಯಕ್ತಿಯನ್ನ ನೇಮಿಸಿಕೊಂಡಿದ್ದಾನೆ. ಯಾಕೆ ಕೆಲಸಕ್ಕೆ ಅವಕಾಶ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಯಾವುದೇ ಸರ್ಕಾರಿ ಆದೇಶ ಇಲ್ಲ ಅಂತ ಜಾಣ ಉತ್ತರ ನೀಡ್ತಿದ್ದಾರೆ. ಯಾರು ಜವಾಬ್ದಾರಿ ಅದು? ಕಮಲಾಪುರ ತಾಲೂಕಿನ ಪಂಚಾಯಿತಿಯಲ್ಲಿ ಸರ್ಕಾರವು ಎಫ್ಡಿಎ ಹುದ್ದೆಗೆ ಪವಿತ್ರರನ್ನ ನೇಮಕ ಮಾಡಿದೆ. ಆದರೆ ಯಾವುದೇ ಸರ್ಕಾರಿ ಆದೇಶ ಇಲ್ಲದೆ ಪ್ರವೀಣ್, ಸತೀಶ್, ಸಂಜು ಅಂತ 3 ಜನರನ್ನ ಅಕ್ರಮವಾಗಿ ಅಲ್ಲಿನ ನೌಕರರು ನೇಮಿಸಿಕೊಂಡಿದ್ದಾರೆ. ಆದರೆ ಈ 3 ಜನ ಯಾವುದೇ ಸರ್ಕಾರದ ಆದೇಶ ಇಲ್ಲದೆ ಬಿಂದಾಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಯಾವೊಬ್ಬ ಅಧಿಕಾರಿಯೂ ಮಾತನಾಡದೆ ಗಪ್ಚುಪ್ಪಾಗಿದ್ದಾರೆ. ಇನ್ನಿಷ್ಟೆಲ್ಲ ಅಂಧ ದರ್ಬಾರ್ ನಡೀತಾ ಇದ್ರು. ಮೇಲಾಧಿಕಾರಿಗಳನ್ನ ಕೇಳಿದ್ರೆ ಅವರು ಕೊಡೋ ಉತ್ತರ ನೋಡಿ. ಪ್ರವೀಣಗ ವಿತ್ ಇವ್ರು ಯಾರು ಸತೀಶ್ ಇವ್ರಿಗೆಲ್ಲ ಏನದಲ್ಲ ಟೆಂಡರ್ ಮ್ಯಾತ್ ಹೋಗ್ಬೇಕಂತಂದು ಮೊದಲೇ ಇದು ಮಾಡಿರತ್ತ. ಆದರೂ ಆಗಿಲ್ಲ. ಈಗ ಮತ್ತೆ ಪಿ ಡಿ ಅವ್ರ ಜೊತೆನೂ ಮಾತಾಡೋದು ಬಳಕ ಒಂದು ಆರ್ಡರ್ ಮಾಡ್ರಿ ಸರ್. ಆ ಆರ್ಡರ್ ಕಾಪಿನೂ ಅದನ್ನು ಅವ್ರು ಕೊಡ್ತಾರೆ. ಅವ್ರ ಹತ್ರ ಅವ್ರವ್ರು ಏನು ಈಗ ಅಕೌಂಟೆಂಟ್ ಆಗಲಿ ಅಥವಾ ಇವರು ಆರ್ ಐ ಅವರಾಗಲಿ ಅವ್ರು ಏನು ಅವ್ರ ಬೇಸ್ ಮ್ಯಾತ್ ತೊಗೊಂಡ್ರಿ ಅವ್ರು ಅಷ್ಟೇ. ನಾವೇನು ಅವ್ರಿಗೇನು ಯಾವುದು ಪೇಮೆಂಟ್ ಮಾಡತ್ತಿಲ್ಲ, ಏನಿಲ್ಲ ಸರ್. ಒಟ್ನಲ್ಲಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಅಮಾನತು ಮಾಡುವಂತೆ ಆಗ್ರಹಿಸಿದ್ದಾರೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.